ಲಕ್ಷ. ಒಂದೇ ವಾರ ಸೇಮ್ ಅಡ್ರೆಸ್ ಸೇಮ್ ಮಾಹಿತಿಗಳಿದೆ. ಅದೇ ಮಾಹಿತಿ 1ನೇ ತಾರೀಕಿಂದ 30ನೇ ತಾರೀಕಿನ ತನಕ ನೀವು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚು ಮಾಡಿದ್ರಿ, ಏನೇನು ಯೋಜನೆಗಳು ಮಾಡಿದ್ರಿ ಅಂತ ಕೇಳಿದ್ರಿ. ಒಂದ್ ಕಡೆ ಅವರೇ ಕೊಡ್ತಾರ, ಯಾವುದೂ ಖರ್ಚು ಮಾಡಿಸಿಲ್ಲ ಅಂತ ಹೇಳಿ, ಮಾಡಿಲ್ಲ ಅಂತ ಹೇಳಿ. ಒಂದ್ ಕಡೆ 1,44 ಲಕ್ಷ ರೂಪಾಯಿ ನಾವೇ ಕೊಟ್ಟಿದ್ದೀವಿ ಅಂತ ಹೇಳಿ ಅವರೇ ಕೊಡ್ತಾರೆ. ಅವರೇ ಸಿಲ್ಲು ಸೈನು ಅವ್ರಿಗೆ ಮಾಹಿತಿ ಹಾಕ್ತಾರೆ ಬರೀ ಒಂದು ವಾರದಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಂಡಳಿಯ ದುಡ್ಡನ್ನ ಕೊಳ್ಳೆ ಹೊಡಿಬೇಕು. ಈ ಜನರಿಗೆ ಏನೂ ಅರ್ಥ ಆಗಲ್ಲ. ಈ ಜನರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ನಾವು ತನಿಖೆ ನಡೆಸ್ತಾ ಇದ್ದೀವಿ, ತನಿಖೆಯಲ್ಲಿ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಹೇಳಿ ಮಂಡಳಿಗೆ ಬರುವಂಥ ದುಡ್ಡನ್ನ ಇವ್ರ ಮನೆಗೆ ತುಂಬಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಈಗ ಆಲ್ರೆಡಿ ನಮಗೆಲ್ಲ ತಿಳಿದಿರುವಂಥ ವಿಷಯ, ಎಲ್ಲ ಕಾಮಗಾರಿಗಳನ್ನ ಕ್ರೆಡಲ್ ಕೊಡ್ತಾ ಇದ್ದಾರೆ. ಆ ಕ್ರೆಡಲ್ ಅಂದ್ರೆ ಇವತ್ತು ಎಲ್ಲರಿಗಿಂತ ವರಷ್ಟವಾದಂಥ ಒಂದು ಸಂಸ್ಥೆ ಅಂದ್ರೆ ಕ್ರೆಡಲ್ ಸಂಸ್ಥೆ. ಆಲ್ರೆಡಿ ಎಷ್ಟೋ ಹಗರಣಗಳು ಸರ್ಕಾರದ ಹಂತದಲ್ಲಿದ್ದಾವೆ. ಏನಂದ್ರೆ ಕ್ರೆಡಲಲ್ಲಿ ಯಾವುದೇ ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ. ಈಗ ಆಲ್ರೆಡಿ ನನ್ನ ಹತ್ರ ಅಂತ ದಾಖಲಾತಿಗಳು ಅದಾವೆ. ಆದರೂ ಕೂಡ ನಮ್ಮ MLAಗಳು ಮುತುವರ್ಜಿ ವಹಿಸಿ ಎಲ್ಲ ಕಾಮಗಾರಿಗಳನ್ನ ಅವರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಪರ್ಸೆಂಟೇಜ್ ತಗೋಬೇಕು, ಅಕ್ರಮಗಳು ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಈ ಇಡೀ ಮಂಡಳಿ ಹಗರಣವನ್ನು ಒಂದು ವೇಳೆ CBI ತನಿಖೆಗೆ ಒಪ್ಪಿಸಿದ್ರೆ ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯಾಗಿ ತಪ್ಪಿತಸ್ಥರು ಯಾರಾದ್ರೆ ಒಂದು ಜೈಲಿಗೆ ಹೋಗಲಿ ಅನ್ನೋದು ನಮ್ಮ ಆಸೆ ಇದೆ ಅಂತೇಳಿ ಈ ಮೂಲಕ ನಾನು